ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 7:30 ಆಗಿದೆ ನೋಡಿ. ಎಲ್ಲ ಬಾಗಿಲಿಗೆ ಕಸ ಹೊಡೆದು ರಂಗೋಲಿ ಹಾಕಿ ಎಲ್ಲ ಮುಗಿಸಿದ್ದೀನಿ. ಈಗ ನೋಡಿ, ಹೊರಗಿನ ವಾತಾವರಣ ಎಲ್ಲ ಈ ಥರ ಇದೆ. ಮಳೆ ವಾತಾವರಣ, ಜಿಟಿ ಜಿಟಿ ಮಳೆ ಇದೆ. ಮೋಡ ಇದೆ ನೋಡಿ, ಬಿಸಿಲು ಇಲ್ಲ. ಈ ಥರ ಇದೆ ನೋಡಿ ಮನೆಯೆಲ್ಲ. ಚಳಿ ತುಂಬ ಇದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಈಗ ನೋಡಿ, ಚಹಾ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಚಳಿಗೆ ಚಹಾ ಮೊದಲು ಕುಡಿಬೇಕು ಅನಿಸುತ್ತೆ ನೋಡಿ. ಫಸ್ಟು ಚಹಾ, ಆಮೇಲೆ ಎಲ್ಲ ಕೆಲಸ. ಅದಕ್ಕೆ ಫಸ್ಟು ಚಹಾ ಮಾಡಿಕೊಂಡೆ, ರಂಗೋಲಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾಷ್ಟ ಮಾಡ್ಕೋಬೇಕು. ಈಗ ನೋಡಿ, ಮಧ್ಯಾಹ್ನದ ಅಡುಗೆ ಶುರುವಾಗಿದೆ ನಂದು. ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಬಟ್ಟೆ ಎಲ್ಲ ಒಗೆದು ಈಗ ಮಧ್ಯಾಹ್ನದ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಬಾಂಗ್ಡ ಫಿಶ್ ತಂದಿದ್ದೀವಿ ನೋಡಿ. ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿಕೊಂಡು ಬಂದೆ. ಹಾಗೆ ಲಿಂಬೆಹಣ್ಣು, ಆಮೇಲೆ ಅರಿಶಿನ ಪುಡಿ, ಉಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಈಗ ಎಲ್ಲ ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ ನೋಡಿ. ಯಾವುದು ನಿಮಗೆ ಸರಿಯಾಗಿ ತೋರಿಸೋದಕ್ಕೆ ಆಗಲಿಲ್ಲ, ಸ್ವಲ್ಪ ಗಡಿಬಿಡಿ ಆಯಿತು ಕೆಲಸದ್ದು. ಸ್ಟಿಚಿಂಗ್ ಎಲ್ಲ ಮುಗಿಸಿ ಆಮೇಲೆ ಎಲ್ಲ ಮಾಡ್ಕೋಬೇಕಲ್ವ, ಲೇಟ್ ಆಗಿಬಿಡ್ತು. ಅದಕ್ಕೆ ಏನೂ ತೋರಿಸಿಲ್ಲ. ಹಾಗೆ ಅಡುಗೆ ವಿಡಿಯೋ ಅಷ್ಟೇ ತೋರಿಸ್ತಾ ಇದ್ದೀನಿ. ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ರುಬ್ಬೋದಕ್ಕೆ. ತೆಂಗಿನ ತುರಿ, ಮೆಣಸಿನ್ಕಾಯಿ, ಆಮೇಲೆ ಹುಣಸೆ ಹಣ್ಣು, ಕೊತ್ತಂಬರಿ ಕಾಳು, ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀನಿ ನೋಡಿ. ಒಂದು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೋತಾ ಇದ್ದೀನಿ. ರುಬ್ಕೊಂಡು ಆಮೇಲೆ ಸಾರನ್ನು ಕುದಿಸ್ಬೇಕು. ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಕುದಿಸ್ಬೇಕು ನೋಡಿ. ಸಾರೆಲ್ಲ ಕುದಿಸ್ಕೊಂಡು ಅಡುಗೆ ಆಗುತ್ತೆ. ಅಡುಗೆ ಆಯಿತು. ಫ್ರೈ ಏನು ಮಾಡೋದಕ್ಕೆ ಹೋಗಿಲ್ಲ, ಸಾರಷ್ಟೇ ಮಾಡಿಕೊಂಡೆ. ಲೇಟಾಯಿತು ಅದಕ್ಕೆ. ಈ ಸ್ಟಿಚಿಂಗಿಗೆ ಕೂತ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಎಷ್ಟು ಟೈಮ್ ಇದ್ದರೂ ಸಾಲಲ್ಲ ನೋಡಿ. ಅಷ್ಟು ಬೇಗ ಟೈಮ್ ಮುಗಿದು ಬಿಡುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಡಿಸೈನ್ ಬ್ಲೌಸ್ ಇತ್ತಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಬೇಗ ಸ್ಟಿಚಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಡಿಸೈನ್ ಎಲ್ಲ ತುಂಬ ಸ್ವಲ್ಪ ಲೇಟ್ ಅಂದರೆ ಲೇಟ್ ಆಗುತ್ತೆ. ಎಲ್ಲ ನೋಡಿಕೊಂಡು ಮಾಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ. ಬೇಗ ಬೇಗ ಮುಗಿಸೋದಕ್ಕೆ ಆಗಲ್ಲ ಡಿಸೈನ್ ಇದ್ದಾಗ. ಅದಕ್ಕೆ ಒಂದು ಡಿಸೈನ್ ಬ್ಲೌಸ್ ಇತ್ತು. ಹೀಗಾಗಿ ನಿಮಗೂ ಕೂಡ ವಿಡಿಯೋ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಹೀಗಾಗಿ ಹಾಗೆ ಮುಗಿಸ್ಕೊಂಡು ಈಗ ಅಡುಗೆ ಮುಗಿಸ್ಕೊಂಡು ಈಗ ಊಟ ಮಾಡಬೇಕು ನೋಡಿ. 2 ಗಂಟೆ ಆಗಿದೆ ಈಗ. ಅದಕ್ಕೆ ಲೇಟ್ ಆಗಿದ್ದಕ್ಕೆ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದೊಂಥರ ಕಾಳು ಒಂದು ಸಿಗುತ್ತೆ ನೋಡಿ. ನಾವು ಬಾಂಗ್ಡ ಫಿಶ್ಶಿಗೆ ಹಾಕ್ತೀವಿ. ಈ ಕರಾವಳಿ ಭಾಗದಲ್ಲಿ ಈ ಕರೇ ಕಾಳು ಸಿಗುತ್ತೆ, ಒಂದು ಗಿಡದ್ದದು. ಜುಮ್ಮನಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ನಮ್ಮ ಸೈಡು ನೀವೇನಂತಿರೋ ಗೊತ್ತಿಲ್ಲ. ಅದನ್ನು ಹಾಕಿದರೆ ಬಾಂಗ್ಡ ಫಿಶ್ಶು ಮತ್ತು ತಾರ್ಲೆ ಫಿಶ್ಶಿಗೆ ಹಾಕಿದರೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ. ಆ ಥರ ಕಾಳನ್ನು ನಾನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿ ಅದ್ರ ಜೊತೆ ಹಾಕ್ಕೋತಾ ಇದ್ದೀನಿ. ಅದನ್ನು ಜಜ್ಜಿ ಆಮೇಲೆ ಹಾಕಬೇಕು. ಇಲ್ಲ ಗಟ್ಟಿ ಇರುತ್ತೆ, ಅದು ತುಂಬ ಗಟ್ಟಿ ಇರುತ್ತೆ. ಮಿಕ್ಸಿಗೆ ಇದನ್ನೇ ಆಗಲ್ಲ. ಅದಕ್ಕೆ ಜಜ್ಜಿ ಹಾಕ್ಕೋತಾ ಇದ್ದೀನಿ. ಜಜ್ಜಿಕೊಂಡು ಎಲ್ಲ ನುಣ್ಣಗೆ ರುಬ್ಬಿ ಆದಮೇಲೆ ಲಾಸ್ಟಿಗೆ 1-2 ಸುತ್ತು ಅಷ್ಟೇ ತಿರುಗಬೇಕು ಮಿಕ್ಸಿನ. ಜಾಸ್ತಿ ಇದು ಮಾಡಿದರೆ ಸರಿ ಆಗಲ್ಲ. ಅದಕ್ಕೆ 2 ಸುತ್ತು ಹಾಕಿ ತೆಗಿಬೇಕು. ಅದು ಹಾಕಿದರೆ ತುಂಬ ಟೇಸ್ಟು ಬರುತ್ತೆ. ಆಮೇಲೆ ಸ್ಮೆಲ್ಲು ಚೆನ್ನಾಗಿರುತ್ತೆ.
ಕರಾವಳಿ ಭಾಗದವರಿಗೆ ಗೊತ್ತಾಗುತ್ತೆ, ಅದು ಬೇರೆ ಕಡೆ ಎಲ್ಲ ಗೊತ್ತಾಗಲ್ಲ ಅಷ್ಟು. ಈಗ ನೋಡಿ ರುಬ್ತಾ ಇದೀನಿ, ನುಣ್ಣಗೆ ಆಗಿದೆ. ಈಗ ಅದಷ್ಟು ಹಾಕ್ಕೊಂಡು ಆ ಜುಮ್ಮನಕಾಯಿ ಕಾಳು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅದಷ್ಟು ರುಬ್ಬಿಕೊಂಡು ತೆಗಿಬೇಕು ನೋಡಿ. ಬಂಗಡ ಫಿಶ್ಶು ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ಫ್ರೈ ಮಾಡೋದಕ್ಕೆ ಆಗಲಿಲ್ಲ, ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಸಾರಷ್ಟೇ ಮಾಡಿಕೊಂಡು ಊಟ ಮಾಡಬೇಕು. ಈಗ ನೋಡಿ ಮಸಾಲೆ ಎಲ್ಲ ರುಬ್ಬಿ ರೆಡಿಯಾಗಿದೆ. ಈಗ ಕುದಿಸೋದೊಂದೇ ಬಾಕಿ ಇದೆ ನೋಡಿ. ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ ಫ್ರಿಜ್ಜಲ್ಲಿ, ಚೆನ್ನಾಗಿ ಹತ್ತಿರುತ್ತೆ ಉಪ್ಪು ಹುಳಿ ಎಲ್ಲನೂ. ಈಗ ಸರಿಯಾದ ಹದಕ್ಕೆ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಕುದಿಸ್ಬೇಕು ನೋಡಿ. ಉಪ್ಪು ಸ್ವಲ್ಪ ಕಡಿಮೆ ಆದರೆ ಇನ್ನಷ್ಟು ಉಪ್ಪು ಹಾಕ್ಕೋಬೇಕು, ಎಲ್ಲ ನೋಡಿಕೊಂಡು ಮಾಡ್ಕೋಬೇಕು ನೋಡಿ. ಈ ರೀತಿ ಎಲ್ಲ ಈ ಹದಕ್ಕೆ ಮಾಡಿಕೊಂಡು ಆಮೇಲೆ ಕುದಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಸಾರು. ಈಗ ನೋಡಿ ಅಡುಗೆ ಮಾಡಿದ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಮಿಕ್ಸಿ ಜಾರು ಎಲ್ಲ ಕುದಿಯೋವರೆಗೂ ಮತ್ತು ಖಾಲಿ ನಿಂತು ಏನು ಮಾಡೋದು, ಎಲ್ಲ ಕೆಲಸ ಮಾಡ್ಕೋಬೇಕಲ್ವ. ಹೀಗಾಗಿ ಎಲ್ಲನೂ ಈಗಲೇ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ಊಟ ಆದಮೇಲೆ ಕೆಲಸ ಮಾಡೋದಂದರೆ ತುಂಬ ಬೇಜಾರಾಗುತ್ತೆ, ಹೊಟ್ಟೆ ತುಂಬಿರುತ್ತೆ. ಊಟ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ ಆವಾಗ. ಹೀಗಾಗಿ ಈಗಲೇ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಕ್ಲೀನಿಂಗ್ ಎಲ್ಲ. ಆಮೇಲೆ ಊಟ ಮಾಡ್ದಲ್ಲಿ ಅಷ್ಟೇ ಒರೆಸ್ಕೊಂಡು ಮುಗಿಸ್ತೀನಿ. ಆಮೇಲೆ ಈಗ ನೋಡಿ ಅನ್ನ ಒಂದು ಮಾಡ್ಕೋಬೇಕು, ಅನ್ನ ಕೆಡ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು ನೋಡಿ ಇವತ್ತು ಅಡುಗೆ ಎಲ್ಲ. ಒಂದೊಂದು ಸಲ ಹೀಗಾಗತ್ತೆ, ಸ್ಟಿಚಿಂಗ್ ಸ್ವಲ್ಪ ಕಿರಿಕಿರಿ ಏನಾದರೂ ಈ ಥರ ಲೇಟ್ ಆಗಿಬಿಡುತ್ತೆ. ಆಮೇಲೆ ಅರ್ಜೆಂಟ್ ಬಟ್ಟೆಗಳು ಇದ್ದಾಗ ಈ ಥರ ಆಗುತ್ತೆ, ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಆ ಥರ ಇದ್ದಾಗ ಲೇಟ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಬೇಗ ಬೇಗ ಮುಗಿಸ್ಬೇಕಂದ್ರೂ ಆಗೋದಿಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ ನೋಡಿ ಸ್ಟಿಚ್ಚಿಂಗಲ್ಲಿ. ಇದೆಲ್ಲನೂ ನಾವು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ ಟೈಲರಿಂಗಲ್ಲಿ. ಏನೂ ಮಾಡೋಕ್ಕಾಗಲ್ಲ, ಆಗೋದಿಲ್ಲ ಅನ್ನೋಕ್ಕೂ ಆಗಲ್ಲ. ಬಂದ ಹಾಗೆ ನಿಭಾಯಿಸ್ಕೊಂಡು ಎಲ್ಲನೂ ನಾವು ಮಾಡ್ಕೋಬೇಕಾಗತ್ತೆ. ಆಗಲೇ ನಾವು ಬಿಸ್ನೆಸ್ಸಲ್ಲಿ ಏನಾದರೂ ಮಾಡ್ಬೋದು, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ ನೋಡಿ. ಈಗ ನೋಡಿ ಸಾರು ಕುದೀತಾ ಇದೆ, ಕುಕ್ಕರಲ್ಲಿ ಅನ್ನ ಇಟ್ಕೊಂಡಿದ್ದೀನಿ. ಈಗ ಪಾತ್ರೆಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ ನೋಡಿ, ತೊಳೆದ ಪಾತ್ರೆ ಎಲ್ಲ. ಇನ್ನೊಂದು 10-15 ನಿಮಿಷ ಅಂದರೆ ಅನ್ನ ಆಗಿಬಿಡುತ್ತೆ. ಆಮೇಲೆ ಎಲ್ಲ ಊಟ ಮಾಡ್ಕೋಬೇಕು ನೋಡಿ. ಸಾರು ಕುದಿಯೋದಕ್ಕೆ ಬಂದಿದೆ. ನೀವು ಯಾವ ಥರ ಮಾಡ್ತೀರಿ ಬಂಗಡ ಫಿಶ್ ಸಾರು ಕಮೆಂಟ್ ಮಾಡಿ. ನಾವು ಇದು ಫಿಶ್ ಸಾರಿಗೆ ಎಣ್ಣೆ ಎಲ್ಲ ಯೂಸ್ ಮಾಡಲ್ಲ ನಾವು, ಯಾಕಂದರೆ ಕೊಬ್ಬರಿಯಲ್ಲೇ ಸಾಕಷ್ಟು ಎಣ್ಣೆ ಅಂಶ ಇರುತ್ತೆ. ಮತ್ತು ಸಪ್ರೇಟಾಗಿ ನಾವು ಎಣ್ಣೆ ಯೂಸ್ ಮಾಡಲ್ಲ, ಇದರಲ್ಲೇ ಸಾಕಷ್ಟು ಎಣ್ಣೆ ಅಂಶ ಇರೋದರಿಂದ ಎಣ್ಣೆ ಹಾಕೋ ಅವಶ್ಯಕತೆಯೇ ಇಲ್ಲ. ಮತ್ತು ಆ ಎಣ್ಣೆ ಹಾಕಿದ ಟೇಸ್ಟೇ ಬೇರೆ ಆಗುತ್ತೆ, ಈ ಟೇಸ್ಟೇ ಬೇರೆ ಆಗುತ್ತೆ. ನಮ್ಗೆ ಮೊದಲಿಂದನೂ ಇದೇ ಥರ ಕೊಬ್ಬರಿ ಹಾಕಿ ಮಾಡಿ ರೂಢಿಯಾಗಿದೆ. ಈ ಥರ ಮಾಡಿದರೆ ಮಾತ್ರ ನಮಗೆ ಇಷ್ಟ ಆಗುತ್ತೆ. ಆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಕೆಲವರು ಮಾಡ್ತಾರೆ, ಅವರು ಮೊದಲಿಂದ ಆ ಥರ ಮಾಡಿರ್ತಾರೆ, ಅವರಿಗೆ ಅದೇ ಥರ ಇಷ್ಟ ಆಗುತ್ತೆ. ನಮಗೆ ಈ ಥರ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ. ಈ ಕರಾವಳಿ ಹೋಟೆಲಲ್ಲೆಲ್ಲ ಹೋಗ್ರಿ ನೀವು, ಅಲ್ಲಿ ನೋಡಿ ಈ ಥರ ಮಾಡಿರ್ತಾರೆ ನೋಡಿ ಸಾರು, ತುಂಬ ರುಚಿಯಾಗಿರುತ್ತೆ. ಕರಾವಳಿ ಭಾಗದಲ್ಲಿ ಎಲ್ಲ ಮಾಡೋದು ಇದೇ ಥರನೇ. ಮತ್ತು ಬೇರೆ ಬೇರೆ ಅವರವ್ರ ಊರುಗಳಿಗೆ ಒಂದೊಂದು ಥರ ಮಾಡ್ತಾರೆ, ಅವರವ್ರ ಇದು ಅದು ಮೊದಲಿಂದನೂ ಹೇಗೆ ಮಾಡ್ಕೊಂಡು ಬಂದಿರ್ತೇವೋ ಹಾಗೆ ಮಾಡ್ತಾರೆ ಎಲ್ಲರೂ. ಮತ್ತು ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ, ಅಲ್ಲಿನೂ ಉಡುಪಿ ಕುಂದಾಪುರ ಆ ಸೈಡೆಲ್ಲ ಇದೇ ಥರ ಮಾಡೋದು.
ಕಾರವಾರ ಜಿಲ್ಲಾ ಎಲ್ಲ ಇದೇ ಥರ ಮಾಡೋದು ನೋಡಿ. ಆ ಕಡೆ ಎಲ್ಲ ಸಾರು, ಫಿಶ್ ಸಾರೆಲ್ಲ ಇದೇ ಥರ ಮಾಡೋದು ಹೆಚ್ಚಾಗಿ. ನೋಡಿ ಕುದಿ ಬರ್ತಾ ಇದೆ ಈಗ. ಇಷ್ಟು ಕುದಿ ಬಂದರೆ ಮುಗಿದೋಯ್ತು ನೋಡಿ ಸಾರು. ಲೈನಿಂಗ್ ಎಲ್ಲ ನೆನೆಸಿ ಒಣಗಿಸಿದ್ದೆ, ಈಗ ತೊಗೊಂಡು ಬಂದೆ ನೋಡಿ ಒಳಗಡೆ. ಅದನ್ನೆಲ್ಲ ಸರಿಯಾಗಿ ಮಡಚಿ ಇಟ್ಕೋಬೇಕು ಈಗ. ಮತ್ತು ಸಂಜೆ ಮತ್ತೆ ಕಟಿಂಗ್ ಮಾಡೋದಿದೆ, ಅದನ್ನು ಕಟಿಂಗ್ ಮಾಡ್ಕೋಬೇಕು. ಈಗ ನೋಡಿ ಫುಲ್ಲು ಕುದಿ ಬಂದಿದೆ ಈಗ. ಆಯಿತು ನೋಡಿ ಇದು ಸಾರು ನೋಡಿ. ಪೂರ್ತಿ ಕುದಿ ಬಂದಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಮಸ್ಕಾರ.